ತಕ್ಷಣ ಅಂತ ಯಾಕೆ ನಾ ಇನ್ನೊಂದ್ಸಲ ಹೇಳುದು ಅಂದ್ರೆ ಆಯುರ್ವೇದ ಅಂದ್ರೆ ಸ್ಲೋ ಅಂತ ಒಂದು ತಪ್ಪು ತಿಳುವಳಿಕೆ ಇದೆ. ಆಯುರ್ವೇದ ಅಂದ್ರೆ ಸ್ಲೋ ಅಲ್ಲ. ನೀವು ರೋಗ ಬಂದಾಗ ತಕ್ಷಣ ಆಯುರ್ವೇದಕ್ಕೆ ಬಂದ್ರೆ ತಕ್ಷಣ ಗುಣಮುಖ ಮಾಡಬಹುದು. ಅದಕ್ಕೆ ಕೆಲವು ಪರ್ಟಿಕ್ಯುಲರ್ ರೀತಿಯಲ್ಲಿ ಮಾಡಬೇಕು. ಋಷಿ ಮುನಿಗಳು ಹೇಳಿದ ಹಾಗೆ ನಾವು ಅದನ್ನು ಬಳಸ್ಕೊಂಡು ಹೋಗ್ಬೇಕು. ಪಥ್ಯ ಆಹಾರಗಳನ್ನು ಮಾಡಬೇಕು. ಈ ಪಥ್ಯ ಆಹಾರ ಅಂದ ತಕ್ಷಣ ದೊಡ್ಡ ಏನೋ ತಪಸ್ಸು ಅಂತ ತಿಳ್ಕೋ ಅವಶ್ಯಕತೆ ಇಲ್ಲ. ಪಥ್ಯ ಅಂದ್ರೆ ಒಳ್ಳೇದು ಅಂತ ಅರ್ಥ. ಒಂದು ರೋಗಕ್ಕೆ ಒಳ್ಳೇದಿರುವ ಬೇಕಾದಂತ ಆಹಾರಗಳನ್ನು ತೆಗಿಬೇಕು, ಬೇಡದಂತ ಆ ರೋಗವನ್ನು ಜಾಸ್ತಿ ಮಾಡುವಂತ ಆಹಾರಗಳನ್ನು ಬಿಡಬೇಕು. ಇದನ್ನು ಪಥ್ಯಾಹಾರ ಅಂತ ಹೇಳ್ತೀವಿ. ಸೊ ಆ ತರ ನಾವು ಮಾಡಿ ಬಂದಾಗ ನಮ್ಗೆ ರೋಗ ಬೇಗ ಗುಣಮುಖವಾಗುತ್ತೆ. ಬಟ್ ದಕ್ಷಿಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಯಾವ್ಯಾವ ಚಿಕಿತ್ಸೆ ಸಿಗುತ್ತೆ ಸರ್? ಸೊ ಇಲ್ಲಿ ನಾವು ನೋಡಿದ್ರೆ ಬ್ರೀದಿಂಗ್ ಸಮಸ್ಯೆ ಇರುವವರಿಗೆ, ಆಸ್ತಮಾ, ಉಸಿರಾಟ ಸಮಸ್ಯೆ ಇರುವವರಿಗೆ, ಅದರಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ ಬಂದಿರುವವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಮತ್ತೆ ಮುಖ್ಯವಾಗಿ ಲೇಡೀಸ್ಗಳ ಎಲ್ಲಾ ಸಮಸ್ಯೆಗಳಿಗೂ ಇಲ್ಲಿ ನಾವು ಟ್ರೀಟ್ಮೆಂಟ್